ಜಮ್ಮು ಕಾಶ್ಮೀರದ ಚೆನಾಬ್ ನದಿ ಮೇಲೆ ಅಡ್ಡಲಾಗಿ ನಿರ್ಮಿಸಿದ ರೈಲ್ವೆ ಸೇತುವೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದ್ದಾರೆ. ಈ ಸೇತುವೆ ಇಂಜಿನಿಯರ್ ಅದ್ಭುತವಾಗಿದ್ದು, ಇದರ ಉದ್ಘಾಟನೆಯೊಂದಿಗೆ ಕಾಶ್ಮೀರಿ ಜನತೆಯ ಬಹುಕಾಲದ ಕನಸೊಂದು ನನಸಾಗಿದೆ. ಇದಕ್ಕಾಗಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಪ್ರಧಾನಿ ಮೋದಿಯನ್ನು ಕೊಂಡಾಡಿದ್ದಾರೆ. ಅನೇಕ ಜನರು ಬ್ರಿಟಿಷರು ಸಹ ಕಾಶ್ಮೀರವನ್ನು ರೈಲು ಮೂಲಕ ಸಂಪರ್ಕಿಸುವ ಕನಸು ಕಂಡಿದ್ದರು. ಆದರೆ ಬಹಳ ವರ್ಷಗಳಿಂದ ನನಸಾಗದಿದ್ದ ಆ ಕನಸು ಈಗ ಮೋದಿ ನಾಯಕತ್ವದಲ್ಲಿ ನನಸಾಗಿದೆ. ಈಗ ಕಾಶ್ಮೀರ ಕಣಿವೆ ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕ ಸಾಧಿಸಿದೆ. ಈ ಸಂದರ್ಭದಲ್ಲಿ ನಾನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಉಲ್ಲೇಖಿಸದಿದ್ದರೆ ಮತ್ತು ಅವರಿಗೆ ಧನ್ಯವಾದ ಹೇಳದಿದ್ದರೆ ಅದು ತಪ್ಪಾಗುತ್ತದೆ. ಈ ಯೋಜನೆಗೆ ಅಡಿಪಾಯ ಹಾಕಿದಾಗ ನಾನು 8ನೇ ತರಗತಿಯಲ್ಲಿದ್ದೆ. ಈಗ ನನಗೆ 55 ವರ್ಷ. ಕೊನೆಗೂ ಈ ಸೇತುವೆಯನ್ನು ಮೋದಿ ಅವರು ಉದ್ಘಾಟನೆಗೊಳಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಇದಕ್ಕೆ ರಾಷ್ಟ್ರೀಯ ಮಹತ್ವದ ಯೋಜನೆ ಸ್ಥಾನಮಾನವನ್ನು ನೀಡಿ ಅದರ ಬಜೆಟ್ ಅನ್ನು ಹೆಚ್ಚಿಸಿದ್ದರಿಂದ ಇಂದು ಸಾಧ್ಯವಾಯಿತು. ಜಮ್ಮು ಮತ್ತು ಕಾಶ್ಮೀರ ಜನರಿಗೆ ಎಲ್ಲಾ ರೀತಿಯಲ್ಲೂ ಈ ಸೇತುವೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಎಂದು ಒಮರ್ ಹೇಳಿದ್ದಾರೆ.